ನಿನ್ನೆ ಮುತ್ತತ್ತಿಯಲ್ಲಿ ಒಂದು ಇಡೀ ಕುಟುಂಬ ಕಾವೇರಿ ನದಿಯಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದೆ. ಘಟನೆ ಏನಾಗಿದೆ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇವರೆಲ್ಲ ಬೆಂಗಳೂರಿನಲ್ಲಿ ವಾಸವಾಗಿದ್ದಂಥವ್ರು, ಮೂಲತಃ ಚನ್ನಪಟ್ಟಣದವರು. ಇವರು ಈ ತರಕಾರಿ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು. ನಿನ್ನೆ ಒಂದು ಬಾಡಿಗೆ ಕಾರ್ ಮಾಡಿಕೊಂಡು ಬೆಂಗಳೂರಿಂದ ಸೀದಾ ಕನಕಪುರ ಬಳಿ ಬಂದು ಕಬ್ಬಾಳಿಗೆ ಬಂದಿದ್ದಾರೆ. ಕಬ್ಬಾಳಲ್ಲಿ ಒಂದು ಬೀಗ್ ರೂಟ ಇರುತ್ತೆ. ಸೊ ಅದನ್ನು ಮುಗಿಸಿ ನಂತರ ಹೇಗೂ ಇಲ್ಲೋರ್ಗೆ ಬಂದಿದ್ದೀವಿ, ಮುತ್ತತ್ತಿಗೆ ಹೋಗೋಣ ಅಂತ ಎಲ್ಲ ಫ್ಯಾಮಿಲಿ ಅಲ್ಲಿಂದ ಕಾರಲ್ಲಿ ಬಂದಿದ್ದಾರೆ, ಎರ್ಟಿಗಾ ಕಾರಲ್ಲಿ. ನಂತರ ಮುತ್ತತ್ತಿಯಲ್ಲಿ ನೀರಲ್ಲಿ ಆಟ ಆಡೋಕೆ ಶುರು ಮಾಡಿದ್ದಾರೆ. ದೇವರ ದರ್ಶನ ಎಲ್ಲ ಆದ್ಮೇಲೆ ನಿಮಗೆ ಆರಂಭಿಕ ಒಂದು ವಿಡಿಯೋನ ತೋರಿಸ್ತೀನಿ, ಹೇಗೆ ಖುಷಿ ಖುಷಿಯಾಗಿ ನೀರಿಗೆ ಇಳಿತಾ ಇದ್ರು. ಇಲ್ಲಿವರೆಗೆ ಎಲ್ಲ ಕೂಡ ಚೆನ್ನಾಗಿತ್ತು. ಒಂದು ದಡದಲ್ಲಿ ಪುಟ್ಟ ಒಂದು 4 ವರ್ಷದ ಹುಡುಗ ಕೂಡ ಕುತ್ಕೊಂಡು ಮಾತನಾಡ್ತಿದ್ದ, ಹ್ಯಾಪಿ ಜರ್ನಿ ಅಂತೆಲ್ಲ ಹೇಳ್ತಿದ್ದ. ಆದರೆ ನಿಧಾನಕ್ಕೆ ನೀರಲ್ಲಿ ಇಳಿತಾ 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 ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಆಳ ಇದೆ ಅಂತ. ಆರಂಭದಲ್ಲಿ ಮೊಣಕಾಲ್ವರೆಗೆ ನೀರಿತ್ತಲ್ಲ, ಹಾಗೆ ನೀರಿರುತ್ತೆ ಅಂತ ಇವರು ಮುಂದೆ ಮುಂದೆ ಹೋಗಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ಫೋಟೋ ತೆಗಿ, ಎಲ್ಲಿಂದ ಫೋಟೋ ತೆಗೆಸೋಣ, ವಿಡಿಯೋ ಮಾಡೋಣ ಅಂತ ಮುಂದೆ ಮುಂದೆ ಹೋದಾಗ ಅವರಿಗೆ ಆಳ ಗೊತ್ತಾಗಿಲ್ಲ. ಅದರಲ್ಲಿ ಒಬ್ರು ಸ್ವಲ್ಪ ಕಾಲ್ ಸ್ಲಿಪ್ ಆಗಿ ನೀರಿನ ನಡುವೆ ಹೋಗಿದ್ದಾರೆ. ಅವ್ರನ್ನ ಎಳೆಯೋಕಂತ ಮತ್ತೊಬ್ರು, ಅವ್ರ ಹಿಂದೆ ಮತ್ತೊಬ್ರು ಅಂತ ಹೋಗಿ ಟೋಟಲಿ 5 ಜನ. ಶ್ವೇತಾ ಅನ್ನೋರು 38 ವರ್ಷ, ಹಾಗೆ ಅವರ ಮಗಳು ಚೈತ್ರ 19 ವರ್ಷ, ಅವರ ಅತ್ತಿಗೆ ವಿಜಯಲಕ್ಷ್ಮಿ 52 ವರ್ಷದವರು, ಇನ್ನು ಅತ್ತಿಗೆ ಮಗಳು ಪ್ರಿಯಾಂಕಾ 28 ವರ್ಷ, ಮತ್ತೊಬ್ಬರು ಬೆಂಗಳೂರಿನ ಕಾರ್ ಚಾಲಕ. ಈ ಎಲ್ಲ ಶಬ್ದ ಕೇಳಿದಾಗ, ಕೂಗಾಟ ಕೇಳಿದಾಗ ಈ ಕಾರ್ ಡ್ರೈವರ್ ಕೂಡ ಬೇಗ ನೀರಿಗೆ ಇಳಿದು ಅವ್ರನ್ನ ಬಚಾವ್ ಮಾಡೋಕೆ ಹೋಗಿದ್ದಾರೆ. ಆದರೆ ಅವ್ರಿಗೂ ಕೂಡ ಸಾಧ್ಯ ಆಗಿಲ್ಲ. ಒಟ್ಟು 5 ಜನ. ಗಾರ್ಡ್ಗಳು ವಾರ್ನಿಂಗ್ ಕೊಟ್ಟಿದ್ದಾರಂತೆ, ಆದರೂ ಕೂಡ ಇವ್ರು ಹೋಗಿದ್ದಾರೆ ಅಂತ. ಬಟ್ ಫೋಟೋ ಸೆಲ್ಫಿ ಕ್ರೇಜಿಗೆ ನೀವು ಹೋಗಿದ್ರೆ ದಯವಿಟ್ಟು ಈ ಹುಚ್ಚಾಟಗಳು ಬೇಡ. ಇಂಥ ಸ್ಪಾಟ್ಗಳು